ದೇವಿ ದುರ್ಗಮ್ಮ. ನಮ್ ದೇವಿ ಈಗ ಮದ್ವೆ ವಯಸ್ಸಿಗೆ ಬಂದಿದ್ದಾಳೆ. ಇವಾಗ ಗಂಡು ಹುಡುಕಕ್ ಶುರು ಮಾಡಿದ್ರೆ ಮುಂದಿನ ವರ್ಷ ಇದೇ ವೇಳೆಗೆ ಮದುವೆ ಆಗುತ್ತೆ. ಈ ವಿಷಯನೇ ಅಮ್ಮನವ್ರ ಸನ್ನಿಧಿನಲ್ಲಿ ಹೇಳಬೇಕು ಅಂತ ಇದ್ದಿದ್ದು. ಶುಭ ಸಮಾಚಾರನ ಶುಭ ಸ್ಥಳದಲ್ಲಿ ಶುರುವಾಗ್ಲಿ ಅಂತ. ನನಗೆ ಈ ಯೋಚನೆ ಬಂದಿರಲಿಲ್ಲ ಅಂತಲ್ಲ. ದೇವಿ ಮದುವೆ ಅಂದರೆ ಅವಳ ಬದುಕಿನ ಆರಂಭ. ಮುಂದೆ ಅವಳದಾಗೋ ಮನೆಯಲ್ಲಿ ಬದುಕಬೇಕು. ಅವಳು ಮಗಳಿರಲ್ಲ ಅನ್ನೋ ಕೊರತೆನ ಮಗ ಸದಾನಂದ ಇದಾನಲ್ಲ ಅಂತ ಅನ್ಕೊಂಡ್ಬಿಟ್ರೆ ಕೊರತೆ ಕಡಿಮೆ ಆಗುತ್ತಲ್ವ. ಸದಾನಂದನು ನಮಗೆ ಮಗ ಅಲ್ವೇನೆ. ರೀ, ನಮ್ ದೇವಿನ ತುಂಬಾ ದೂರದ ಕೊಡೋದ್ ಬೇಡ. ದೇವಿ ಗಂಡನ ಮನೆಗೂ ನಮ್ಮ ಮನೆಗೂ 2 ಗಂಟೆ ದೂರ ಇರ್ಬೇಕು ಅಷ್ಟೇ. ಇನ್ನು ಗಂಡು ಹುಡುಕಿಲ್ಲ, ಮದುವೆ ಮಾಡ್ಬೇಕು ಅನ್ನೋ ಯೋಚನೆ ಬಂದಿದೆ ಅಷ್ಟೇ. ಮನೆ ಹತ್ತಿರದಲ್ಲೇ ಇರ್ಬೇಕು ಅಂದ್ರೆ ಇಲ್ಲಿಗೆ ಬಂದ್ಬಿಟ್ರೆ ನೋಡಿ ತಂತ್ರಿಗಳು. ಶುಭ ಸೂಚನೆ. ಒಳಗ್ ಬರಬಾರ್ದೆ ಮುನ್ಸೆ. ಅಮ್ಮನವ್ರ ಮೇಲೆ ಮುನಿಸ್ಕೊಂಡ್ರೆ ನಮ್ ಬದುಕು ಬರಡಾಗ್ಬಿಡುತ್ತಷ್ಟೇ. ಇನ್ನೂ ಹಠ ಸಾಧಿಸ್ತೀಯಲ್ಲ ಸದಾಶಿವ. ಹಳೆಯದನ್ನೆಲ್ಲ ಮರೆತು ದೇವಸ್ಥಾನದೊಳಗೆ ಬರಬಾರ್ದೆ. ಅಮ್ಮನವರ ಅನುಗ್ರಹದಿಂದ ಪಾರ್ವತಿಯವ್ರಿಗೆ ಕಂಡು ಬಂದಿರೋದು. ಯಾರ ಅನುಗ್ರಹದಿಂದ ಕಂಡು ಬಂತೋ ಚರ್ಚೆ ಮಾಡೋಕೆ ಬಂದಿಲ್ಲ ನಾನು. ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಮ್ಮ ದೇವಿಗೆ ಮದುವೆ ಮಾಡೋಣ ಅಂತ. ಒಳ್ಳೆ ಆಲೋಚನೆ. ನಿನ್ನ ಪರಿಚಯಸ್ಥರಲ್ಲಿ ಯಾರಾದ್ರೂ ಒಳ್ಳೆ ಹುಡುಗ ಇದ್ರೆ ಹೇಳಿ. ದೇವಿದು ವಿಶ್ವಾಮಿತ್ರ ಗೋತ್ರ, ಶತವಿಷ ನಕ್ಷತ್ರ. ಜಾತಕ ಇದ್ರೆ ಕಳ್ಸ್ಕೊಡಿ. ನೀವು ಬರ್ಕೊಟ್ಟಿರೋ ಜಾತಕನೇ ಇದೆ, ಕಳಿಸ್ಕೊಡ್ತೀನಿ. ಒಟ್ನಲ್ಲಿ ನಮ್ ದೇವಿಗೆ ಹೊಂದೋ ತರ ಒಳ್ಳೆ ಮನೆತನದ ಹುಡುಗ ಇದ್ರೆ ಅನುಕೂಲ. ಸುಚೇಂದ್ರ, ಹೇಗಿದ್ಯೋ? ಇಷ್ಟು ದಿನ ಚೆನ್ನಾಗಿರ್ಲಿಲ್ಲ, ಈಗ ಈ ಕ್ಷಣದಿಂದ ತುಂಬಾ ಚೆನ್ನಾಗಿದ್ದೀನಿ. ಅದೇನೋ ನೀನ್ ನನ್ನ ಮತ್ತೆ ಮಾತಾಡಿಸ್ತೀಯಲ್ಲ, ಅದಕ್ಕೆ. ನಿನ್ನ ದೂರ ಆಗೋದಿಕ್ಕೆ ನೆಪ ಹುಡುಕ್ತಾ ಇರ್ತೀಯ, ನಾನು ನಿನಗೆ ಹತ್ರ ಆಗೋದಿಕ್ಕೆ ನೆಪ ಹುಡುಕ್ತಾ ಇರ್ತೀನಿ. ದೂರ ಹೋಗೋ ಹಾಗಿದ್ದಿದ್ರೆ ಸುಚೇಂದ್ರ ಅಂತ ಕರೀತಿರ್ಲಿಲ್ಲ, ಹಾಗೆ ಹೋಗ್ತಿದ್ದೆ. ನೀನ್ ಹಾಗೆ ಹೋಗಿದ್ದಿದ್ರೆ ನಾನು ಸುಮ್ಮನೆ ಇರ್ತಾ ಇರ್ಲಿಲ್ಲ. ನಾನ್ ಮೋಸದವಳು, ಜನ್ಮದಲ್ಲಿ ಮುಖ ತೋರಿಸ್ಬೇಡ ಅಂದಿದ್ದೆ. ತಪ್ಪು ಕಲ್ಪನೆ ಆಗಿತ್ತು, ಅದಕ್ಕೆ ಆ ಥರ ಎಲ್ಲ ಮಾತಾಡಿದೆ. ಹೌದು, ನಂಗೆ ಸೂಕ್ಷ್ಮನೂ ಇಲ್ಲ, ಜವಾಬ್ದಾರಿನೂ ಇಲ್ಲ. ಅದಕ್ಕೆ ಅಲ್ವಾ ನನ್ನ ನೋಡಕ್ ಬಂದ್ ಹುಡುಗಿ ಹತ್ರ ಹೇಳಿದ್ದು ದೇವಿನೇ ಮೊದಲು ದೇವಿನೇ ಕೊನೆ ಅಂತ. ಪ್ರೀತಿ ಪ್ರೇಮ ಎಲ್ಲ ಹುಡುಗಾಟಿಕೆ ಅಲ್ಲ ಸುಚೇಂದ್ರ. ಈಗ್ಲೂ ನನ್ ಮೇಲೆ ಪ್ರೀತಿ ಇಲ್ಲ. ಇಲ್ಲ ಅಂತಲ್ಲ, ಇದೆ ಅಂತನೂ ಅಲ್ಲ. ನನಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಕಣೋ. ಅದಕ್ಕೆ ದೇವಿಗೆ ಗಂಡುಗಳು ಫೋಟೋ ತಂದಿದ್ದೀನಿ, ಒಳ್ಳೆ ಹುಡುಗರು. ನೀನೇನೆ ಪಾರ್ವತಿ, ದೇವಿ ಮದುವೆ ವಿಚಾರ ಇವನದಕ್ಕೆ ಪ್ರಸ್ತಾಪ ಮಾಡಿದ್ದು? ಇವನು ಗುಲ್ಕನ್ ಗಣೇಶ್ ಇದೇ ಊರಲ್ಲಿ ಬೀಡ ಅಂಗಡಿ ಇಟ್ಕೊಂಡಿದ್ದಾನೆ. ದಿನಕ್ಕೆ 600 ರೂಪಾಯಿ ಬಿಸ್ನೆಸ್. ಎಲೆಗೆ, ಅಡಕೆಗೆ, ಸುಣ್ಣಕ್ಕೆ, ಕತ್ತಾಗೆ 150 ರೂಪಾಯಿ ಹೋದ್ರು 450 ರೂಪಾಯಿ ಮಿಗುತ್ತೆ. ದಿನಕ್ಕೆ 450 ರೂಪಾಯಿ ಅಂತಂದ್ರೆ ತಿಂಗಳಿಗೆ 9,000. ಹೆಣ್ಮಕ್ಳು ಹೋಗೋ ಮನೆ ಅನುಕೂಲವಾಗಿರ್ಬೇಕು, ಹೆಂಗೆಂಗೋ ಬಾಳದಲ್ಲ. ಕಾಣ್ತಾ ಇಲ್ವಾ ನನ್ನ ಪರಿಸ್ಥಿತಿ? ಆಯ್ತು, ಅನುಕೂಲದವರು ಇದ್ದಾರೆ. ನೋಡಯ್ಯ, ಒಳ್ಳೆ ಹುಡುಗ, ಅನುಕೂಲಸ್ಥ, ಬುದ್ಧಿವಂತ, ನಮ್ಮ ದೇವಿನ ಅರ್ಥ ಮಾಡ್ಕೊಳ್ಳುವಂಥ ಹುಡುಗ ಬೇಕು ಕಣಯ್ಯ ನಮ್ಮ ದೇವಿಗೆ. ಸದಾನಂದ, ದೇವಿ